ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ಸುಸ್ವಾಗತ. UI ಉಪೇಂದ್ರ ನಟನೆಯ ಹೊಸ ಚಲನಚಿತ್ರ. ವಿಶೇಷವಾಗಿ ನಾವು ಸಂಘರ್ಷ ನ್ಯೂಸ್ನಲ್ಲಿ ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ರಿವ್ಯೂವನ್ನು, ಅದರ ಆಗು ಹೋಗುಗಳ ಬಗ್ಗೆ ಮಾತನಾಡೋದು ತುಂಬ ವಿರಳ. ಆದ್ರೆ ಈ ಒಂದು UI ಫಿಲಮ್ ಏನು ರಿಲೀಸ್ ಆಯ್ತಲ್ಲ ಚಲನಚಿತ್ರ, ಅದು ಆದ ನಂತರ ಭಾಳಷ್ಟು ಜನ ಅದರ ರಿವ್ಯೂವನ್ನು ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದಾರೆ. ಕೆಲವರಿಗೆ ನಮ್ಮ ತಲೆಗೆ ಹತ್ತಲೇ ಇಲ್ಲ, ಏನು ಚಿತ್ರ ಇನ್ನೂ ಒಂದು 20 ಸಾರಿ ನೋಡಬೇಕು, ಚಿತ್ರ ಏನು ಹಾಗೆ ಹೀಗೆ, ಕೆಲವರು ಮೌನವಾಗಿಯೇ ರಿವ್ಯೂ ಕೊಟ್ಟರು. ಎಲ್ಲವನ್ನ ನೋಡಿ ನಮಗೂ ಕೂಡ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಆಯಿತು. ಅದಕ್ಕೆ ನಾವು ಕೂಡ ಆ ಚಲನಚಿತ್ರವನ್ನು ನೋಡ್ಕೊಂಡು ಬಂದ್ವಿ. ಏನು ಉಪೇಂದ್ರ 2040 ಮೂವಿಯನ್ನು ಮಾಡಿದ್ದಾರೆ, ಮತ್ತೆ ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ತಲೆಯಲ್ಲಿ ಹುಳ ಬಿಟ್ಟಿದ್ದಾರೆ, ತಲೆಯಲ್ಲಿ ಹುಳ ಹೋಗಿ ನಮಗೆಲ್ಲ ತಲೆ ಗೆರ್ರನ್ ಹಾಕದೈತೆ ಅನ್ನುವಂಥ ಅನೇಕ ರೀತಿಯ ರಿವ್ಯೂಗಳನ್ನು ನೋಡ್ಕೊಂಡು ಬಂದ್ವಿ. ಆ ರಿವ್ಯೂವನ್ನು ಕೊಡಬೇಕಾದ್ರೆ ನಾವು ಸ್ವಲ್ಪ ಡಿಫ್ರೆಂಟ್ ಇರ್ಬೇಕಂತೇಳಿ ಇವತ್ತು ನಾನು ನನ್ನ ಕಣ್ಣಿಗೊಂದು ಕನ್ನಡಕ ಹಾಕೊಂಡ ಇವತ್ತು ಈ ರಿವ್ಯೂವನ್ನು ಕೊಡಕ್ಕೆ ಬಂದೀನಿ. ಆ್ಯಕ್ಚುಲಿ ಈ ಚಲನಚಿತ್ರದ ಬಗ್ಗೆ ಮಾತನಾಡ್ಬೇಕಂದ್ರೆ ನಮ್ಮಲ್ಲಿರುವ ಜಾತೀಯತೆ, ಧರ್ಮ ಅಂಧತೆ ಅಥವಾ ರಾಜಕಾರಣಿಗಳ ಹಿಂಬಾಲಕರು, ಸಂಘಟನೆಯವರು, ಇದೆಲ್ಲ ಏನು ನಾವು ಇವತ್ತು ಒಂದು ನಮ್ಮದೇ ಆದಂಥ ಒಂದು ಇದನ್ನು ಕಟ್ಕೊಂಡಿವಲ್ಲ, ವಿಷಯವನ್ನ ನಮ್ಮದೇ ಆದಂಥ ಒಂದು ನಾವು ಇದೇ ಪಕ್ಷದವರು, ನಾವು ಇದೇ ಧರ್ಮದವರು, ನಾವು ಇದೇ ಜಾತಿಯವರು ಅಂತೇಳಿ ಆ ಎಲ್ಲ ಕೊಂಡಿಯನ್ನ ಕಳಿಸಿ, ಯಾವ ರೀತಿ ಅಂದ್ರೆ ಇದೇನು ಚಸ್ಮಾ ತೆಗಿತಾರಲ್ಲ ಈ ರೀತಿ ಅದನ್ನು ಕಳಿಸಿ ತಳಗಿಟ್ಟು ಇವತ್ತು ಮಾತನಾಡಬೇಕಾಗ್ತದೆ ನಾವು. ಬಹುಶಃ ಉಪೇಂದ್ರ ಅವರನ್ನ ಒಂದು ಮಾತನ್ನ ಹೇಳಿದ್ರು ಅವರು, ಏನು ಈ ಒಂದು ಹೊಲೆಯರು ಅನ್ನುವಂಥ ಒಂದು ಪದಕ್ಕೆ ಸಂಬಂಧಪಟ್ಟಂತ ಒಂದು ಮಾತನ್ನು ಹೇಳಿದಾಗ ನಾನು ನೇರವಾಗಿ ಉಪೇಂದ್ರ ಅವರನ್ನ ಖಂಡಿಸಿದ್ದೆ. ಹೊಲಸು ಹೊಲೆಯರು ಅನ್ನುವಂಥ ಒಂದು ಪದಕ್ಕೆ ಸಂಬಂಧ, ಅದು ಹೊಲೆಯರು ಅನ್ನೋದಕ್ಕೆ ಪದಕ್ಕೆ ಬಹಳಷ್ಟು ಉದಾಹರಣೆಗಳದಾವ. ಅದು ಹೊಲವನ್ನ ಉಳುವವರೇ ಹೊಲೆಯರು, ಹೊಲವನ್ನ ಅವಲಂಬಿತರಾದವರು ಹೊಲೆಯರು ಅಂತ ಹೇಳಿ, ಆದ್ರೆ ಅವರು ಹೊಲಸು ತಿನ್ನುವವರೇ ಹೊಲೆಯರು ಅನ್ನುವಂಥ ಒಂದು ಏನು ಅದೊಂದು ಮಾತನ್ನ ಉಚ್ಚಾರ ಮಾಡಿದ್ರು. ಅವಾಗ ನಾವೆಲ್ಲ ಉಪೇಂದ್ರ ಅವರನ್ನ ಮುಗಿಬಿದ್ದು ಬೈದಿದ್ವಿ. ಏನ್ರಿ ಇವತ್ತಿನ ಕಾಲಘಟ್ಟಕ್ಕೂ ಕೂಡ ನೀವು ಈ ರೀತಿ ಮಾತಾಡ್ತಿರಲ್ಲ ಅಂತ ಹೇಳಿ. ಆದ್ರೆ ಅವತ್ತು ನಾವು ಉಪೇಂದ್ರ ಮೂವಿನೇ ನೋಡಬಾರ್ದಂತ ತೀರ್ಮಾನ ಮಾಡಿದಂಥವ್ರು ಇವತ್ತು ಏನಾದ್ರು ಮಾಡ್ಯಾನ ಉಪೇಂದ್ರ, ಏನಿದು ಅಂತ ಆ ಮೂವಿ ನೋಡ್ಬೇಕಾದ್ರೆ ಕೆಲವೊಂದಿಷ್ಟು ನಮಗೆ ವಿಚಾರಗಳು. ಯಾಕಂದ್ರೆ ಕೆಲವೊಂದು ಥಿಯೇಟರ್ಗಳ ಮುಂದೆ ಹೋರಾಟಗಳು ಕೂಡ ಇದು, ಈ ಪಿಕ್ಚರ್ ಅನ್ನ ಬ್ಯಾನ್ ಮಾಡಬೇಕು ಅಂತೇಳಿ. ಅದು ನಿಜವಾದ ಹೋರಾಟ, ಫೇಕ್ ಆಗಿರ್ತಕ್ಕಂಥ ಹೋರಾಟ, ಗಿಮಿಕು ನಮಗಂತೂ ಗೊತ್ತಿಲ್ಲ. ಆದ್ರೆ ಮೂವಿ ಪ್ರಾರಂಭ ಆಗೋದು ಮಾತ್ರ ಇಬ್ರು, ಒಂದು ಹೆಣ್ಣು ಒಂದು ಗಂಡಿನಿಂದ ಮೂವಿ ಪ್ರಾರಂಭ ಆಗಿಬಿಡ್ತದೆ. ಪ್ರಾರಂಭ ಆಗಿ ಅದು ಯಾವ ಧರ್ಮಕ್ಕೆ ಸಂಬಂಧಪಟ್ಟದ್ದು, ಯಾವ ಧರ್ಮ ಗ್ರಂಥದಲ್ಲಿ ಬರುತ್ತೆ ಅದನ್ನ ನೀವೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಡ್ರಿ. ನಾನು ಯಾವುದೇ ಧರ್ಮ ಅಥವಾ ಮತ್ತೊಂದು ಮಾತಾಡಲ್ಲ, ಮೂವಿಯ ನಿಜವಾದ ಮುಖ ಏನು ನನಗೆ ಅರ್ಥವಾಗಿದ್ದ ವಿಷಯವನ್ನ ಮಾತ್ರ ನಾನು ನಿಮ್ಗೆ ತಿಳಿಸ್ತೀನಿ. ಚಲನಚಿತ್ರ ಪ್ರಾರಂಭ ಆದಾಗ ಇಬ್ರು ಹೆಣ್ಣು ಮಕ್ಕಳು, ಅವರು ಈ ಒಂದು ಪ್ರಕೃತಿಯಲ್ಲಿ ಬಹಳ ಸುಖವಾಗಿ ನೆಮ್ಮದಿಯಿಂದ ಇರ್ತಾರೆ. ಯಾವುದೋ ಒಂದು ಅಗೋಚರವಾಗಿರುವಂತಹ ಶಕ್ತಿ ಅವರನ್ನ ಉದ್ದೇಶಿಸಿ ಮಾತನಾಡ್ದ ಒಂದು ಬೆಳಕು, ದೊಡ್ಡ ಮಟ್ಟದ ಒಂದು ಬೆಳಕು ಹೇಳ್ತದ. ನೋಡ್ರಿ, ಈ ಪ್ರಕೃತಿಯಲ್ಲಿ ಇರುವಂತದ್ದನ್ನ ಎಲ್ಲವನ್ನ ಸವಿರಿ, ನೀವು ನಿಮ್ಮನ್ನ ನಿರ್ದಾಕ್ಷಿಣ್ಯವಾಗಿ ನಾವು ಬಿಟ್ಟಿದ್ದೀವಿ, ನೀವು ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ರಿ. ಆದ್ರೆ ಈ ಹಣ್ಣನ್ನ ಮಾತ್ರ ತಿನ್ಬೇಡ್ರಿ ಅಂತೇಳಿ ಒಂದು ಹಣ್ಣನ್ನ ತೋರಿಸ್ತಾರ. ಬಹುಶಃ ಅದನ್ನ ಯಾವ ಧರ್ಮ ಗ್ರಂಥದಾಗೈತಿ, ಎಲ್ಲೈತಿ ಅದನ್ನ ತಾವು ಅದನ್ನ ಅವಲೋಕನ ಮಾಡ್ಕೊಳ್ಬೇಕು. ಆವಾಗ ಆ ಹೆಣ್ಮಗಳಿಗೆ ಆಸೆ ಆಗ್ತದೆ, ಆ ಗಂಡ ಬೇಡ, ಆಕಿ ಜೊತೆ ಇರುವಂತ ಗಂಡನೋ ಅಥವಾ ಒಂದು ಗೆಳೆಯನೋ ಜೊತೆ ಇರ್ತಕ್ಕಂಥ ಬೇಡ ಅಂದ್ರೂ ಕೂಡ ಹೆಣ್ಣುಮಗಳು ಹಣ್ಣನ್ನ ತಿನ್ನುವ ಮೂಲಕ, ಅಲ್ಲಿ ಉಪೇಂದ್ರ ಅವ್ರು ಹೇಳ್ತಾರ, ಆ ಹಣ್ಣನ್ನ ತಿಂದ ನಂತರವೇ ಎಲ್ಲ ಅಲ್ಲೋಲ ಕಲ್ಲೋಲವಾಯಿತು, ಟೆಕ್ನಾಲಜಿ ಮುಂದುವರಿತು, ಮನುಷ್ಯನ ಬ್ರೈನ್ ಮುಂದೆ ಹೋಗುತ್ತಾ ವಿವಿಧ ರೀತಿಯಲ್ಲಿ ಎಲ್ಲ ರೀತಿಯ ಒಳ್ಳೆಯದು ಕೆಟ್ಟದ್ದು, ತಾನು ದೇವರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗುವ ರೀತಿಯಲ್ಲಿ ಅವರು ಮನುಷ್ಯನ ಬ್ರೈನ್ ಏನಪ್ಪಾ ಡೆವಲಪ್ಮೆಂಟ್ ಆಯ್ತು ಅನ್ನುವಂಥದ್ದನ್ನ ತೋರಿಸುವ ಮೂಲಕ ಪ್ರಾರಂಭವಾಗುವ ಮೂವಿ. ವಾಸ್ತವದಲ್ಲಿ ಹೇಳ್ಬೇಕು, ಇದನ್ನ ಹೇಳಕ್ ಯಾರಿಗೆ ಎದಿಗಾರಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅಥವಾ ಹೇಳಿದ್ರೆ ಏನಾದ್ರು ಅಪಾರ್ಥ ಆಕತ್ತೆ ಅಂತ ಹೇಳ್ಯಾರೋ, ಅಥವಾ ಇದು ಧರ್ಮ ಜಾತಿ ನಡುವೆ ಏನಾದ್ರು ಹತ್ತತ್ತೆ, ಏನೋ ನನಗೆ ಗೊತ್ತಿಲ್ಲ. ನಾನು ಏನು ವಾಸ್ತವತೆಯನ್ನು ಆ ಮೂವಿಯಲ್ಲಿ ನೋಡಿ ಅದನ್ನೇ ಹೇಳ್ತೀನಿ. ವಾಸ್ತವತೆ ಏನಂದ್ರೆ ಈ ಕೊಳಕು ರಾಜಕಾರಣ, ಇದರ ಬಗ್ಗೆ ಉಪೇಂದ್ರ ಅವರು ನೈಜವಾಗಿ ತೋರಿಸಿದ್ದಾರೆ. ಮತ್ತು ಧರ್ಮದ್ವೇಷ, ಧರ್ಮದ ಒಂದು ವೈರಸ್ ಏನು ನಮ್ಮ ತಲೆಯಾಗ ಹಾಕ್ಯಾರಲ್ಲ, ನಾನು ಧರ್ಮದವನು, ನಾನು ಈ ಧರ್ಮದವನು ಅಂತೇಳಿ, ಅದು ವಿಶೇಷವಾಗಿ ಮೂವಿಯಲ್ಲಿ ತೋರಿಸಿರುವಂಥದ್ದು. ಮತ್ತು ರಾಜಕಾರಣಿಯ ಹಿಂದೆ ನಾವು ಬಿದ್ದಿದ್ದೀವಿ. ನಮ್ಮ ಸ್ವಂತ ಡೆವಲಪ್ಮೆಂಟ್ ಮಾಡಿದ್ರೆ ಭಾರತ ದೇಶ ಹೆಂಗಿತ್ತು, ಇವತ್ತು ಅದನ್ನ ನಾವು ರಾಜಕಾರಣಿಗಳ ಬೆನ್ನು ಬಿದ್ದು ನಾವು ಯಾವ ರೀತಿ ಹಾಳಾಗಿದ್ದೀವಿ ಅನ್ನೋದ್ರ ಬಗ್ಗೆ ಮೂವಿಯನ್ನ ಮಾಡಿದ್ದಾರೆ. ಮತ್ತು ಮೈಂಡ್ಗೆ
ನಿಮ್ಮ ತಲೆಯಲ್ಲಿ ಧರ್ಮದ ವಿಷಯವನ್ನ ಹೆಂಗ್ ಹಾಕಿದ್ದಾರೆ ಅಲ್ಲಿ ಉಪೇಂದ್ರ ಅವರು ಆ ಸೀನಲ್ಲಿ ಕಲ್ಕಿ ಒಂದು ಪಾತ್ರ ಕಲ್ಕಿದಿದೆ, ಇನ್ನೊಂದು ಪಾತ್ರ ಸತ್ಯ ಅಂತಕ್ಕಂಥ ಪಾತ್ರ. ಒಟ್ಟು ಇಬ್ರು ಡಬಲ್ ರೋಲ್ ಅಲ್ಲಿ ಉಪೇಂದ್ರ ಅವರು ಮಾಡಿರುವಂತಹ ಈ ಮೂವಿಯಲ್ಲಿ ಕಲ್ಕಿ ಅನ್ನುವಂಥವನು ಜನರಲ್ಲಿ ಧರ್ಮದ ಅಮಲು ಜೊತೆಗೆ ಎಲ್ಲಾ ಡೆವಲಪ್ಮೆಂಟ್ ಗಳನ್ನ ವಿರೋಧಿಸ್ತಾ ಇರ್ತಾನ. ಸತ್ಯ ಅನ್ನುವಂಥವನು ಏನಪ್ಪಾ ಅಂದ್ರ ಯಾವುದೇ ಧರ್ಮ ಬೇಡ, ಮನುಷ್ಯರೆಲ್ಲ ಒಂದಿದ್ದೀವಿ, ನಮಗೆ ಬೇಕಾಗಿರುವಂತದ್ದು ಶಾಂತಿ ನೆಮ್ಮದಿ ಅನ್ನೋ ಆಧಾರದ ಮೇಲೆ. ಈ ಕಲ್ಕಿ ಅನ್ನುವಂಥವನು ಹೋಗಿ ಏನು ಉಪೇಂದ್ರನ ಬ್ರೈನ್ ಒಳಗಡೆ ಬಿಡ್ತಾನಲ್ಲ, ಆ ಬ್ರೈನ್ ಅನ್ನ ದಾಟಿ ಬರೋದು ಒಂದು ಟಾಸ್ಕ್ ಆಗಿ ಬಿಡ್ತದೆ ಸತ್ಯನಿಗೆ. ಆದರೂ ಸತ್ಯ ಎಲ್ಲವನ್ನ ಬೀಳಿಸಿ ಹೊರಗಡೆ ಬರ್ತಾನ. ಆ ಬಂದ ನಂತರ ಕೊನೆಗೆ ಅವನಿಗೆ ಬೆಳಕು ಅನಿಸೋದಂದ್ರೆ ಹೊರಗಡೆ ಆ ಬ್ರೈನ್ ಅನ್ನ ಆ ಒಂದು ಕಟ್ಟಪ್ಪಣೆ ಅಂದ್ರೆ ಒಂದು ಜೈಲ್ ಅನ್ಬಹುದು, ಒಂದು ಧರ್ಮದ ಒಂದು ಬೇಲಿ ಅನ್ಬಹುದು, ಒಂದು ಜಾತಿಯ ಬೇಲಿ ಅನ್ಬಹುದು. ಆ ರೀತಿ ನಾವು ಅನ್ಕೋಬಹುದು. ಅದನ್ನ ದಾಟಿ ಹೊರಗೆ ಬರುವಾಗ ಅಲ್ಲಿ ಇನ್ನೂ ಲಕ್ಷಾಂತರ ಜನ ತೋರಿಸ್ತಾರಲ್ಲಿ, ಅದ್ರೊಳಗಡೆ ಸಿಕ್ಕಾಕೊಂಡವ್ರನ್ನ ಒಂದ್ ರೀತಿ ಹುಚ್ಚರ ತರ ಮಾಡ್ತಾ ಇರ್ತಾರ, ಕೆಲವರು ಜೈಲ್ ಒಳಗಡೆ ಇರ್ತಾರೆ. ಅವಾಗ ಸತ್ಯ ಒಂದು ಮಾತನ್ನ ಹೇಳ್ತಾನ, ಈ ಬೇಲಿಂದ ನಿಮ್ನೆಲ್ಲರೂ ಬಿಡಿಸಕ್ ಆಗಲ್ಲ ನನಗ, ಆದ್ರೆ ನಾನು ಸ್ವತಃ ಒಬ್ಬನೇ ಹೊರಗೆ ಬಂದನಲ್ಲ, ಹಂಗ ನೀವೂ ಕೂಡ ನಿಮ್ಮನ್ನ ಬಿಟ್ಕೊಂಡು ಹೊರಗಡೆ ಬರ್ಬೇಕು ವಿನಃ ನಿಮ್ಮನ್ನ ಯಾರು ಕೂಡ ಈ ಏನೋ ಒಂದು ಗುಲಾಮಗಿರಿನ ಅನ್ಬೋದು, ಅಥವಾ ಈ ಒಂದು ಜೈಲ್ ಅನ್ಬೋದು, ಅಥವಾ ಧರ್ಮದ ಒಂದು ಬೇಲಿ ಅನ್ಬೋದು, ಏನೋ ದ್ವೇಷದ ಬೇಲಿ ಅನ್ಬೋದು, ಇದನ್ನ ಬಿಟ್ಟು ಹೊರಗೆ ಬರಕ್ ಆಗಲ್ಲ ಅಂತ ಹೇಳಿ ಸ್ವತಃ ಉಪೇಂದ್ರ ಅವ್ರು ಹೇಳ್ತಾರೆ. ಇಷ್ಟೆಲ್ಲಾ ಮಾಡಿ ಉಪೇಂದ್ರ ಹೊರಗಡೆ ಬಂದ ನಂತರ ಒಂದು ತನ್ನದೇ ಅಂತ ಒಂದು ಸಾಮ್ರಾಜ್ಯವನ್ನು ಕಟ್ತಾನ. ಅಲ್ಲಿ ಕಲ್ಕಿ ಮಾಡಿರುವಂತ ಎಲ್ಲ ಏನು ಈ ದ್ವೇಷ ಇರ್ಬೋದು ಅಥವಾ ಎಲ್ಲವನ್ನ ಸರ್ವನಾಶ ಮಾಡ್ಲಿಕ್ಕೆ ಏನು ಪ್ರಯತ್ನವನ್ನ ಪಟ್ಟಿರ್ತಾನಲ್ಲ, ಅದನ್ನೆಲ್ಲ ಬಿಟ್ಟು ಜನರನ್ನ ಕರ್ಕೊಂಡು ಏನಪ್ಪಾ ಅಂದ್ರ ಸತ್ಯ ಅನ್ನುವಂತ ಒಂದು ಕ್ಯಾರೆಕ್ಟರ್ ಏನಂದ್ರೆ ಅಲ್ಲಿ ಸಮೃದ್ಧವಾಗಿ ಎಲ್ಲರೂ ವೈಟ್ ಡ್ರೆಸ್ ಹಾಕೊಂಡು ಒಂದು ಬೆಳಕಿನ ಕಡೆ ಹೋಗುವಂತ ಒಂದು ಸೀನ್ ತೋರಿಸ್ತಾರ. ಅವಾಗ ಕಲ್ಕಿ ರೀ ಎಂಟ್ರಿ ಮಾಡ್ತಾನೆ. ನೀನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮಡಿಕೆ ಕುಂಬಾರ ತನ್ನ ಬೆವರಿನ ಹನಿಯಿಂದ ಕಷ್ಟಪಟ್ಟು ಮಾಡಿದ್ರು ಕೂಡ ಅದನ್ನು ಒಡಿಲಿಕ್ಕೆ ಒಂದು ಕ್ಷಣ ಬೇಕು ಅನ್ನೋ ಕಾರಣಕ್ಕಾಗಿ ಇದೇ ಡೈಲಾಗ್ ಹೇಳ್ಕೊಂಡು ಒಳಗಡೆ ಬಂದು ಒಂದು ದೇವರು ಅಂದ್ರೆ ಅಲ್ಲಿ ಯಾವುದೇ ನಮ್ಮ ಇವತ್ತಿನ ದೇವರುಗಳು ಯಾವ ಚಿತ್ರ ಇಲ್ಲ, ಆ ರೀತಿ ಒಂದು ಬ್ಯಾನರ್ ಮಾಡ್ತಾರ ಅವರು. ಒಂದು ಬ್ಯಾನರ್, ಒಂದು ಫ್ಲೆಕ್ಸ್ ಅನ್ನ ಹಾಸ್ತಾರ ಅವರು. ನೀವು ದೇವರನ್ನ ನಂಬಲ್ರಲ್ಲಪ್ಪ, ನಿಮಗೆ ತಾಕತ್ತಿದ್ರೆ ನೀವು ದೇವರನ್ನ ನಂಬದೇ ಹೋಗಿದ್ರ ಇದ್ರ ಮ್ಯಾಗ ದೇವ್ರ ಮ್ಯಾಗ ನಡು ತೋರಿಸ್ರ ನೋಡೋಣ ಅಂತ ಹೇಳಿ ಆ ಒಂದು ಫ್ಲೆಕ್ಸ್ ಅನ್ನ ಒಂದು ಬ್ಯಾನರ್ ಅನ್ನ ಹಾಸಿ ಕಲ್ಕಿ ಹೊರಟೋಗ್ಬಿಡ್ತಾನ. ಜನ ಎಲ್ಲ ತಬ್ಬಿಬಾಗಿ ಬಿಡ್ತಾರೆ. ಹೌದು, ಇದು ನಮ್ಮ ದೇವರಲ್ಲ, ಇದು ನಮ್ದು ಕೆಲವರು ಗೊಂದಲ, ಕೆಲವರು ದೇವರು, ಅದಕ್ಕೆ ಏನಂತಾರ ಧರ್ಮದ ವಿಷ ಅಂತಾರ ಅದಕ್ಕೆ. ಅದನ್ನ ಹಾಸಿದಾಗ ಈ ಸತ್ಯ ಅನ್ನುವಂತ ಕ್ಯಾರೆಕ್ಟರ್ ಇರ್ತದಲ್ಲ, ಇವ್ರು ಬರ್ತಾನ ಅಲ್ಲಿ. ಅವರೆಲ್ಲ ಒಂದು ಪ್ರಶ್ನೆ ಮಾಡುವಾಗ ಸತ್ಯ ಹೇಳ್ತಾನ, ನನ್ನನ್ನ ಸೃಷ್ಟಿ ಮಾಡಿದ ದೇವರನ್ನ ನಾನು ತುಳಿಯೋದಿಲ್ಲ, ಆದ್ರೆ ಈ ಫ್ಲೆಕ್ಸ್ ನಲ್ಲಿ ಇರುವಂತ ಇದನ್ನ ಯಾರು ಸೃಷ್ಟಿ ಮಾಡಲ್ಲ, ಈ ದೇವರನ್ನ ತುಳಿತೀನಿ ಅಂತ ಹೇಳಿ ಹೆಜ್ಜೆ ಇಡ್ಲಾಕ್ ಹೋದಾಗ ಎಲ್ಲಾ ಜನ ಆತನಿಗೆ ಕಲ್ಲಿನಿಂದ ಕಟ್ಟಿಗೆಯಿಂದ ಎಲ್ಲದರಿಂದ ಹೊಡೆದು ಸಾಯಿಸಿ ಬಿಡ್ತಾರ. ಇದು ಏನಂದ್ರೆ ಇವತ್ತಿನ ದಿನ ಅದ್ರೊಳಗೆ ಇನ್ನೊಂದು ಸೀನ್ ಬರ್ತದ. 4 ಜನ ಅಲ್ಲಿ ಕುತ್ಕೊಂಡಿರ್ತಾರ. ಕುತ್ಕೊಂಡಿರುವಾಗ ಇದೇನು ಮೊಬೈಲು, ಇಂಟರ್ನೆಟ್ ಯುಗ, ಟಿವಿ ಯುಗ ಆಯ್ತಲ್ಲ, ಅಲ್ಲೆಲ್ಲ ಧರ್ಮದ ಬಗ್ಗೆ ಹೇಳ್ತಿರುವಾಗ ಒಬ್ಬ ಹೇಳ್ತಾನೆ, ಇದೆಲ್ಲ ಸುಳ್ಳು ಹೇಳ್ತಾ ಇದಾರೋ, ನಮಗಾಗಿ ಅಲ್ಲಿದು ಇಷ್ಟು ಕೋಟಿ ರೂಪಾಯಿ ಅಷ್ಟೇ ಅನುದಾನ ಅಂತ ಹೇಳ್ತಾ ಇದ್ದಾರೆ, ನಮಗಾಗಿ ಅಲ್ಲ ಅವ್ರ ಲಾಭಕ್ಕಾಗಿ ಅಂದಾಗ ಇವನು ನಮ್ಮ ಧರ್ಮ ವಿರೋಧಿ ಇದಾನ, ಇವ್ನು ಎತ್ತಿ ಹೆಸರಿ ಅಂತೇಳಿ ಒಬ್ಬನ ಎತ್ತಿ ಎಸಿತಾರ. ಅಂತಹದ್ದು ಕೂಡ ನಮ್ಮ ಮಧ್ಯೆ ನಡೆದೈತಿ. ಆ ಸೀನಲ್ಲಿ 2ನೇ ಭಾಗದಲ್ಲಿ, ವಿರಾಮದ ನಂತರ 2ನೇ ಭಾಗದಲ್ಲಿ ಏನ್ ತೋರಿಸ್ತಾರ ಅಂದ್ರ, ಜನರಿಗೆ ಮೈ ಮೇಲೆ ಬಟ್ಟೆ ಇರಂಗಿಲ್ಲ, ಅವರಿಗೆ ಸ್ನಾನ ಇರಂಗಿಲ್ಲ, ತಲೆ ಕೂದಲುಗಳ ಕಟಿಂಗ್ ಇರಂಗಿಲ್ಲ. ಎಷ್ಟೋ ಒಂದು 10-15 ವರ್ಷಗಳ ಗಂಟ್ಲೆ ಏನು ಜನ ಬಿದ್ದಿರ್ತಾರಲ್ಲ, ಅವ್ರ ಮೈ ಬಿಟ್ಟಿರಂಗಿಲ್ಲ. ಆದ್ರೆ ಧರ್ಮದ ಅಮಲು, ಜಾತಿ ಅಮಲು, ರಾಜಕಾರಣಿಗಳ ಸಪೋರ್ಟ್ ಅದೆಲ್ಲ ಇರ್ತದೆ ಅವ್ರ ತಲೆಯಾಗ. ಅವ್ರು ಹೋರಾಟ ಮಾಡ್ತಿರ್ತಾರಲ್ಲಿ, ಬಹಳ ಚಂದ ತೋರ್ಸ್ಯಾರ. ನಾವೆಲ್ಲ ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲಾ ಸಂಘಟನೆಗಳಿಗೆ ಬರ್ತಿದ್ವು. ಇವತ್ತು ಏನು ನನಗ ಆಕ್ಚುಲಿ ಹೇಳ್ಬೇಕಂದ್ರೆ ಉಪೇಂದ್ರರಿಗೆ ನಾ ಧನ್ಯವಾದ ಹೇಳ್ಬೇಕು ಅನ್ನುವಂಥದ್ದು ಒಂದು ಮನಸ್ಥಿತಿ ನನಗೆ ಬಂದ್ಬಿಟ್ಟೈತಿ. ಯಾಕಂದ್ರೆ ವಾಸ್ತವ ತೋರಿಸ್ಬಿಟ್ಟಾರ. ಇವತ್ತು ಯಾವುದೇ ದಲಿತ ಪರ ಸಂಘಟನೆಯಲ್ಲಿ, ಬೇರೆ ಬೇರೆ ರೈತ ಪರ ಇರಲಿ ಅಥವಾ ಹಿಂದೂ ಪರ ಸಂಘಟನೆಗಳಿರ್ಲಿ, ಏನ್ ಮಾಡಕತ್ತಾರಂದ್ರ ವಾಸ್ತವತೆ ಹೋಗ್ಬಿಟ್ಟೈತಿ. ಈಗ ಊಟಾಟಿಕೆಗಾಗಿ ಮುಖವಾಡ ಧರಿಸಿ ಯಾವ ರೀತಿ ಹೋರಾಟವನ್ನ ಮಾಡ್ತಿರ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಮೂವಿ ಇದು. ಆ ರೀತಿ ಅವ್ರನ್ನ ತೋರಿಸ್ತಾರ. ಹೋರಾಟ ಮಾಡುವಾಗ ಒಬ್ಬ ಈ ಏನು ಬೂಟಾಟಿಕೆ ಮಾಡುವಂತ ಜನ, ಸುಮ್ನೆ ಡುಪ್ಲಿಕೇಟ್ ಹೋರಾಟ ಅಂತಾರಲ್ಲ, ನನ್ನ ಸ್ವಾರ್ಥಕ್ಕಾಗಿ ಮಾಡುವಂತ ಹೋರಾಟ ಏನಿರುತ್ತಲ್ಲ, ಆ ಹೋರಾಟವನ್ನ ದುರ್ಬಳಕೆ ಮಾಡಿಕೊಂಡು ಒಬ್ಬ ವ್ಯಕ್ತಿ ಯಾವ ರೀತಿ ಇವ್ರ ಮ್ಯಾಗ ಒಂದು ಸಾಮ್ರಾಜ್ಯವನ್ನ ಕಟ್ಟಬಹುದು. ಪ್ರಸ್ತುತ ಅದ್ರೊಳಗೆ 10 ವರ್ಷ ಅಂತ ಮೆನ್ಷನ್ ಮಾಡ್ತಾರೆ. 10 ವರ್ಷದ ಬಂದು ಎಲ್ಲವನ್ನ ಸಮೃದ್ಧಿ ಮಾಡಿದ ನಂತರ ಅದ್ರ ಎಲ್ಲವೂ ಹಾಳಾಗಿ ಹೋಗುತ್ತೆ. ಮೈ ಮೇಲೆ ಬಟ್ಟೆ ಇರಂಗಿಲ್ಲ, ಬರೀ ಕೇವಲ ಒಂದು ಪುಟಗೋಷಿ ಅಂತಾರಲ್ಲ, ಆ ಪುಟಗೋಷಿ ಮಾತ್ರ ಇರ್ತೈತಿ. ಆದ್ರೂ ಕೂಡ ನಾನು ಆ ಧರ್ಮದವನು, ನಾನು ಈ ಧರ್ಮದವನು ಅಂತ ಬೆಳೆದಾಡುವಂಥದ್ದು ಬಹಳ ನೈಜವಾಗಿ ಉಪೇಂದ್ರ ತೋರಿಸ್ಯಾರ. ಅದಕ್ಕೆ ಹೇಳ್ತಾರ ಅವರು, ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲನ ಬುದ್ಧಿವಂತರು ಯಾರಾದ್ರೆ ಎದ್ದು ಹೋಗ್ರಿ ದಡ್ಡ, ಈ ರೀತಿಯಾದಂಥ ಕೆಲವೊಂದು ಟೈಟಲ್ಗಳು ಬರ್ತಾವ. ಆಕ್ಚುಲಿ ಯಾರಿಲ್ಲಿ ಬುದ್ಧಿವಂತರು, ಯಾರಿಲ್ಲಿ ದಡ್ರು
ಉಪೇಂದ್ರ ಅವ್ರು ಬಹಳ ಚೆನ್ನಾಗಿ ಕಣೆಗೆ ಕನ್ಕ್ಲೂಡ್ ಬಂದಾಗನೂ ಕೂಡ ಉಪೇಂದ್ರ ಹೇಳ್ತಾರ ಇಷ್ಟೆಲ್ಲಾ ಮಾಡಿದ್ರಲ್ಲ ಏನಪ್ಪಾ ಇದ್ರ ಅರ್ಥ ಅಂದಾಗ ನೋಡ್ರಿ ನಾನು ಮೂವಿಯಲ್ಲಿ ನೈಜತೆಯನ್ನ ತೋರಿಸಿದ್ದೀನಿ. ಜನ ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರ ಅವ್ರಿಗೆ ಬಿಟ್ಟ ವಿಷಯ. ಮತ್ತೆ ಈ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನ ಗಲಾಟೆ ಸ್ಟಾರ್ಟ್ ಆಕತಿ, ಮೂವಿ ಮುಗಿದ ಮೇಲೂ ಗಲಾಟೆ ಸ್ಟಾರ್ಟ್ ಆಕತಿ, ಹೋರಾಟಗಳು ಸ್ಟಾರ್ಟ್ ಆಗೋ ಮೂವಿ ಒಳಗಡೆನ ಅದನ್ನು ಕೂಡ ಉಪೇಂದ್ರ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ರ. ಅಂದ್ರೆ ನಾಳೆ ಈ ಮೂವಿಯನ್ನ ನೋಡಿದ ಕೆಲವೊಂದಿಷ್ಟು ಜನ ಧರ್ಮ ದ್ವೇಷದ ಅಥವಾ ಧರ್ಮದ ಅಮಲಿನಲ್ಲಿ ಬೇರೆ ಬೇರೆ ಆಂಗಲ್ಗಳಲ್ಲಿ ಕೂಡ ಇದನ್ನ ನೋಡಬಹುದು ದೃಷ್ಟಿಕೋನ ಇಟ್ಕೊಂಡು ಇದು ಆಗುವಂತ ಈ ಮೂವಿ ರಿಲೀಸ್ ಆದ ನಂತರ ಮುಂದೆ ಏನಾಗತ್ತೆ ಅನ್ನೋದನ್ನು ಕೂಡ ತೋರಿಸಿದಾರ. ಬಹಳ ಇನ್ನೊಂದು ನೋವು ದುಃಖ ತರುವಂತದ್ದು ಏನಂದ್ರೆ ಈ ಪ್ರಕೃತಿ ಅಂದ್ರೆ ಒಂದು ಹೆಣ್ಣು, ಆಕೆ ಮೇಲೆ ಯಾವ ರೀತಿ ಅತ್ಯಾಚಾರ ಐತಿ, ಯಾರು ಅತ್ಯಾಚಾರ ಮಾಡಿದ್ರು, ಭೂಗಳರು ಅತ್ಯಾಚಾರ ಮಾಡಿದ್ರು, ಈ ಕಟ್ಟಿಗೆ ಮಾಫಿಯಾದವ್ರು ಅತ್ಯಾಚಾರ ಮಾಡಿದ್ರು, ಕೆಮಿಕಲ್ ಅಂದ್ರೆ ಮೆಡಿಕಲ್ ಇಂಡಸ್ಟ್ರೀಸ್ದವ್ರು ಅತ್ಯಾಚಾರ ಅಂದ್ರೆ ಹಾಳು ಮಾಡಿದ್ರಿ ಭೂಮಿಯನ್ನ. ಯಾವ ರೀತಿ ಭೂಮಿಯನ್ನ ಕೋರಿದ್ರು, ನಾಶಪಡಿಸಿದ್ರು, ಕಾಡನ್ನ ನಾಶಪಡಿಸಿದ್ರು, ಈ ಅಗೆದ ಕೆಲವೊಂದು ಈ ಕಬ್ಬಿಣದ ಅದರ ತೆಗೆದ್ರಲ್ಲ, ನಾವು ಬಳ್ಳಾರಿಯಲ್ಲೆಲ್ಲ ಗಣಿಗಳನ್ನ ನೋಡಿದ್ವಲ್ಲ, ಆ ರೀತಿ ಗಣಿಗಾರಿಕೆಯನ್ನ ಮಾಡಿದ್ರು, ಮೆಡಿಕಲ್ ಮಾಫಿಯಾ ಮಾಡಿದ್ರು, ಬಂಗಾರಕ್ಕಾಗಿ ಆಗಿದ್ರು, ಮರಗಳನ್ನೆಲ್ಲ ಸತ್ಯಾನಾಶ ಮಾಡಿದ್ರಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದು ಒಂದು ಹೆಣ್ಣು ಮಗಳು ಆಕೆ ಮೇಲೆ ಯಾವ ರೀತಿ ಅತ್ಯಾಚಾರ ಮಾಡಿದ್ರು, ಆ ಅತ್ಯಾಚಾರ ಮಾಡಿದ ಪರಿಣಾಮವೇ ಹುಟ್ಟಿರ್ತಕ್ಕಂಥ ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಕಲ್ಕಿ ಮತ್ತು ಸತ್ಯ ಇಬ್ರು ಹುಟ್ಟತಾರ. ಅದರ ಮೂಲಕ ಕಲ್ಕಿ ತನ್ನ ದ್ವೇಷವನ್ನ ಯಾವ ರೀತಿ ಸಾಧಿಸ್ತಾನ ಮತ್ತು ಈ ಸತ್ಯ ಅನ್ನುವಂಥವ್ನು ಯಾವ ರೀತಿ ಶಾಂತಿಯನ್ನ ಸಮಾಜದಲ್ಲಿ ಕೋರ್ತಾನ. ಇದರ ಮಧ್ಯೆ ಇನ್ನೊಂದು ಕ್ಯಾರೆಕ್ಟರ್ ಬರ್ತದ, ಅವರು ರಾಜರನ್ನ ಮೋಸ ಮಾಡೋ ಮೂಲಕ ಕಲ್ಕಿ ನಿನ್ನ ನಾನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಯ್ತೀನಿ, ನೀನು ಸೆಂಟ್ರಲ್ ಲೆವೆಲ್ಗೆ ಹೋಯ್ತೀನಿ, ಸೆಂಟ್ರಲ್ ಅಲ್ಲಿ ನೀನು ಕುಂಡಿಸ್ತೀನಿ ಅಂತ ಹೇಳಿ ಆತನ ಕೈಯಿಂದ ಅಧಿಕಾರವನ್ನು ಯಾವ ರೀತಿ ಕಸ್ಕೋತಾನ, ಆನಂತರ ಅವ್ರನ್ನ ಯಾವ ರೀತಿ ಭಿಕ್ಷಾಪತಿ ಮಾಡ್ತಾನ. ಮತ್ತು ಮೂವಿಯಲ್ಲಿ ಜಾತಿಗಳ ಬಗ್ಗೆ ಮುಂದಿನ 2040 ಜಾತಿ ಹೆಂಗಿರ್ತಾವ ಅಂದ್ರೆ ಜಾತಿ ಅದೇನು ನಮ್ಮ ಮುಕ್ಕಳಿ ಮ್ಯಾಗ ಒಂದು ಟಪ್ಪ ಬರ್ತದ, ಜಾತಿ ನಂಬರ್ 1, ಜಾತಿ ನಂಬರ್ 2, ಜಾತಿ ನಂಬರ್ 365, ಜಾತಿ ನಂಬರ್ 265. ಈ 265 ಮತ್ತು 300 ಯಾವ ರೀತಿ ಜಗಾಡ್ತಾರೆ, ಅವ್ರು ನಮ್ಮ ಜಾತಿ ಅವ್ರ ಮೈ ಮ್ಯಾಗೂ ಬಟ್ಟೆ ಇಲ್ಲ, ಇವ್ರ ಮೈ ಮ್ಯಾಗೂ ಬಟ್ಟೆ ಇಲ್ಲ, ಅವರು ಭಿಕ್ಷುಕರೇ ಇವರು ಭಿಕ್ಷುಕರೇ, ಆದ್ರೂ ಅವ್ರಿಗೆ ಅವ್ರ ಜಾತಿ ಯಾವ ರೀತಿ ಶ್ರೇಷ್ಠ ಆಗುತ್ತೆ. ಇವತ್ತು ನಮ್ಮ ಪರಿಸ್ಥಿತಿನೂ ಅದೇ ರೀತಿ ಇದೆ. ನಮ್ಮ ದೇಶ ಒಂದು ಕಡೆ ಸರ್ವನಾಶ ಆಗಿ ಹೋಗ್ತಾ ಇದ್ರು, ನಮಗೆ ಬರುವಂತ ಸೌಲಭ್ಯಗಳು ನಮಗೆ ಸರಿಯಾಗಿ ಸಿಗದೆ ಹೋದ್ರು, ನಮ್ಮ ಓಣಿ ಕೇರಿಗಳು ಸರಿಯಾಗಿ ಇಲ್ಲದೆ ಹೋದ್ರು ನಾವು ಇನ್ನೊಬ್ಬರನ್ನ ದ್ವೇಷ ಮಾಡೋದು. ನಮ್ಮ ರಾಜಕಾರಣಿ ಅಂತ ನಾವ್ ಯಾರನ್ನ ಆರಿಸ್ಕೊಟ್ಟಿರ್ತೀವಿ ಆತನೇ ಕೆಲಸ ಮಾಡಿದ್ರೆ ಅವನ ಪರವಾಗಿ ಮಾತಾಡ್ತೀವಿ ನಾವು, ಅವನೇ ನಮ್ಗೆ ಬೇಕು, ನಮ್ಗೆ ಏನ್ ನಾವು ಸತ್ರ ಪರವಾಗಿಲ್ಕ್ರೆ ಅವ್ನು ನನಗೆ ಬೇಕು ಅನ್ನುವಂಥದ್ದು ಏನೊಂದು ಇವತ್ತಿನ ವಾತಾವರಣ ಕ್ರಿಯೇಟ್ ಮಾಡಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ನೈಜವಾದಂತಹ ಸ್ಟೋರಿಯನ್ನ ಉಪೇಂದ್ರ ಅವರು ಹೇಳಿದ್ದಾರೆ. ಅದೇ ಈ ಸಾಮಾಜಿಕ ಜೀವನದಲ್ಲಿ ಎಲ್ಲವೂ ಬರ್ತಾವ. ನಾವು ಉಪೇಂದ್ರನ ದ್ವೇಷ ಮಾಡ್ತಿದೀವಿ ಇವತ್ತು ಈ ಚಿತ್ರಕ್ಕಾಗಿ, ಅವರು ವಾಸ್ತವತೆಯಲ್ಲಿ ಹೆಂಗದಾರೋ ನಮ್ಗೆ ಗೊತ್ತಿಲ್ಲ, ಬಟ್ ಚಲನಚಿತ್ರದಲ್ಲಿ ಬಹಳ ಡೇರಿಂಗ್ ಆಗಿ, ಬಹಳ ಡೇರ್ ಆಗಿ ಇವತ್ತಿನ ಪ್ರಸ್ತುತ ರಾಜಕಾರಣದ ಬಗ್ಗೆ, ಇವತ್ತಿನ ದೇಶದ ಸ್ಥಿತಿಗಳ ಬಗ್ಗೆ ಅಷ್ಟು ದುಷ್ಟ ಪರಿಣಾಮ ನಮ್ದಿಲ್ಲಪ್ಪ, ನಮ್ಮ ಇವ್ಯಾಗ ಬಟ್ಟೆ ಇಲ್ಲಾರ್ದಂಗೆ ಇಲ್ಲ ಅಂತ ನಾವು ಅನ್ಬೋದು. ಆದ್ರೆ ವಾಸ್ತವತೆಗೆ ಹೋದ್ರೆ ಹಂಗೈತಿ ನಮ್ಮ ದೇಶದ ಪರಿಸ್ಥಿತಿ. ದೇಶದ ಮೇಲೆ ಸಾಲ ಹೆಚ್ಚಾಗೈತಿ, ದೇಶದಲ್ಲಿ ಉದ್ಯೋಗ ಇಲ್ಲ, ದೇಶದಲ್ಲಿ ಶಿಕ್ಷಣ ಇಲ್ಲ. ಆದ್ರೂ ನಮ್ಮ ಧರ್ಮದ ಅಮಲು, ಜಾತಿ ಅಮಲು ನಿಜವಾಗ್ಲೂ ಹೇಳ್ಬೇಕಂದ್ರ ಈ ಜಾತಿಯಿಂದ, ಧರ್ಮದಿಂದ, ರಾಜಕಾರಣದಿಂದ ದೇಶ ಎಷ್ಟರ ಮಟ್ಟಿಗೆ ನಷ್ಟ ಅನುಭವಿಸೈತೆ ಅನ್ನೋದು ಬಹಳ ಸೂಕ್ಷ್ಮವಾಗಿ ಉಪೇಂದ್ರ ಅವರು ಹೇಳಿದಾರ. ಇದನ್ನೆಲ್ಲ ನಾವು ಕೇಳ್ಬೇಕಂದ್ರ ನಿಜವಾಗಲೂ ಬುದ್ಧಿವಂತರು ಅಂದ್ರೆ ಯಾವ ಬುದ್ಧಿವಂತರು, ನಾನೇ ಸರ್ವಶ್ರೇಷ್ಠ ಬುದ್ಧಿವಂತರಿಂದ ಧಾರ್ಮಿಕ ಆಧಾರದ ಮೇಲೆ ಹೋಗೋರಲ್ಲ, ಸಂಘಟನೆ ಆಧಾರದ ಮೇಲೆ ಹೋಗೋರಲ್ಲ, ಜಾತಿ ಆಧಾರದ ಮೇಲೆ ಹೋಗೋರಲ್ಲ. ಇದು ನನ್ನ ಭಾರತ, ಇದು ಸಹೋದರತ್ವದ ಭಾರತ. ಅಲ್ಲಿ ಒಂದು ಪಾಯಿಂಟ್ ಅನ್ನು ಕೂಡ ಹೇಳ್ತಾರೆ ಉಪೇಂದ್ರ ಅವರು, ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಒಳ್ಳೇದಾಗಲಿ ಅಂತೇಳಿ ಬೆರಳು ಮಾಡಿ ಒಳ್ಳೆದನ್ನ ಮಾಡಿ ಹೋದ್ರೆ ಅವ್ರ ಸಮುದಾಯ ಮತ್ತು ಈ ದೇಶದ ಜನ ಗುಲಾಮರಾದ್ರ ವಿನಃ ಅವ್ರು ಹೇಳದ ಕೇಳಿಲ್ಲ ಅಂತೇಳಿ ಇಂಡೈರೆಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಷಯ, ಭಗವಾನ್ ಬುದ್ಧರ ವಿಷಯ, ಯೇಸು ಕ್ರಿಸ್ತರ ವಿಷಯ, ಬಸವಣ್ಣನವರ ವಿಷಯವನ್ನ ಕೂಡ ತಗೊಂಡು ಅದೆಲ್ಲವನ್ನ ಮಿಕ್ಸ್ ಮಾಡಿ ಒಂದು ಒಳ್ಳೆಯ ಅದ್ಭುತವಾದಂಥ ಕೆಲವರು ನೋಡೋರಿಗೆ ಫಸ್ಟ್ ಹಾಫ್ ಬ್ಯಾಸರ ಅನಿಸ್ತದ, ಎರಡನೇ ಹಾಫ್ ಎಂಟರ್ಟೈನ್ಮೆಂಟ್ ಅನಿಸ್ತದ. ಬಹುತೇಕ ಜನರ ಮನಸ್ಥಿತಿ ಹೋಗುವಾಗ ಏನು ನಮ್ಮ ಧರ್ಮಕ್ಕೆ, ನಮ್ಮ ಲೀಡರ್ಗಳಿಗೆ, ನಮ್ಮ ರಾಜಕಾರಣಿಗಳಿಗೆ ಈ ರೀತಿ ಅವಮಾನ ಮಾಡಿದನಲ್ಲ, ಬೈದಿದ್ದಾನ ಅನ್ನುವಂಥ ಒಂದು ಸಣ್ಣ ದುಃಖ ಅಥವಾ ದುಮ್ಮಾನ ಅಥವಾ ಸಿಟ್ಟು ಜನರ ಮನಸ್ಸಿನಲ್ಲಿ ಬಂದು ಹೋಗೋದು ಸತ್ಯ. ಅದರ ಜೊತೆಗೆ ಈ ದೇಶವನ್ನ ಯಾರು ನಾವು ಜಾತಿನೇ ಇಲ್ಲಪ್ಪ, ಡಾಂಬಿಕವಾಗಿ ಅಲ್ಲ, ಹೃದಯಪೂರ್ವಕವಾಗಿ ಜಾತಿ ರಹಿತವಾದ ಮುಂದಕ್ಕೆ ದುಷ್ಟ ರಾಜಕಾರಣಿಗಳು, ಮೋಸ ಮಾಡುವ ಸ್ವಾರ್ಥ ರಾಜಕಾರಣಿಗಳನ್ನೆಲ್ಲ ಹೊಡೆದೋಡಿಸ್ಬೇಕನ್ನೋರು ಯಾರಿದ್ರಲ್ಲ ಅವ್ರಿಗೆ ಖಂಡಿತವಾಗಲೂ ಫಿಲಮನ್ನು ಸ್ವಾಗತ ಮಾಡ್ತಾರೆ. ನೀವು 10 ಸಾರಿ ಅಲ್ಲ, ಸ್ವಚ್ಛ ಮನಸ್ಸಿನಿಂದ ಈ ದೇಶ ನನ್ನದು ಅನ್ನುವಂತಹ ಮನಸ್ಥಿತಿ ಇಟ್ಕೊಂಡು, ಈ ದೇಶದಾಗ ಇರುವಂತವ್ರೆಲ್ಲ ನಮ್ಮ ಅಣ್ಣತಮ್ಮರು, ನಮ್ಮ ಸಹೋದರಂತೆ ಯಾರ ಮನಸ್ಥಿತಿ ಇಟ್ಕೊಂಡು ಹೋಗಿರಿ, ಖಂಡಿತವಾಗ್ಲೂ 100% ನಿಮ್ಗೆ ಇಷ್ಟ ಆಗ್ತದೆ. ಆದ್ರೆ ಇದು ಎಂಟರ್ಟೈನ್ಮೆಂಟ್ಗಾಗಿ ಹೋಗಿರೋದು ಆದ್ರ, ಅಥವಾ ಫೈಟ್ ನೋಡಕ್ ಹೋಗಿರೋದು, ಲವ್ ಸ್ಟೋರಿ ನೋಡಕ್ ಹೋಗಿರೋದು, ಬೇರೆ ಬೇರೆ
ಸಿನಿಮಾ ರೀತಿಯಲ್ಲಿ ನೋಡಕ್ ನೀವು ಹೋಗಿದ್ರಿ ಅಂದ್ರೆ ಖಂಡಿತವಾಗಲೂ ಮೂವಿ ನಿಮ್ಗೆ ಅಷ್ಟು ಕಷ್ಟ ಅನಿಸ್ತತಿ. ಒಟ್ಟಾರೆಯಾಗಿ ಈ ಕಾಟೇರ ಲಿಸ್ಟ್ನಲ್ಲಿ ಕಾಟೇರ ಒಂದು ಜಾತಿ ಅಥವಾ ಈ ದೇಶದ ನೆಲದ ಮೂಲ ಸ್ಟೋರಿಯನ್ನು ತೆಗೆದುಕೊಂಡು ಬಂದ್ರು. ಅದನ್ನೇ ಮಾಡರ್ನ್ ಆಗಿ ಇವತ್ತಿನ ರಾಜಕಾರಣ, ಇವತ್ತಿನ ಧರ್ಮಗಳು ಯಾವ ರೀತಿ ಜನರನ್ನ ದಿಕ್ಕು ತಪ್ಪಿಸ್ತಾ ಇದಾವ, ದಾರಿ ತಪ್ಪಿಸ್ತದ ಅನ್ನೋದ್ರ ಬಗ್ಗೆ ಉಪೇಂದ್ರ ಅವರು ನೈಜವಾಗಿ ತೋರಿಸಿದಾರೆ ಅಂತ ನನ್ನ ಅನುಭವಕ್ಕೆ ಬಂದಿದ್ದ ಮಾತನ್ನು ನಾನು ಹೇಳಿದ್ದೀನಿ. ಇದಕ್ಕಿಂತಲೂ ಹೆಚ್ಚಾಗಿ ನಾನು ಫಿಲ್ಮಿ ಸ್ಟೈಲ್ ರಿವ್ಯೂ ಕೊಡಕ್ಕಾಗಲ್ಲ. ಹಾಗಾಗಿ ನೀವು ಹಾಕೊಂಡಿರುವಂತಹ ಕನ್ನಡಕವನ್ನ ತೆಗೆದು ಮೂವಿ ನೋಡ್ರಿ. ಕನ್ನಡಕ ಹಾಕೊಂಡ್ರೆ ರಂಗಾಗಿ ದೇಶ ಕಾಣಿಸ್ತದೆ ವಿನಃ ಕನ್ನಡಕದ ಹಿಂದೆ, ತೆರೆ ಮರೆ ಹಿಂದೆ ರಾಜಕಾರಣಿಗಳು ಆಟ, ಧರ್ಮ ಗುರುಗಳು ಆಡುವ ಆಟ, ಅಥವಾ ನಮ್ಮ ಲೀಡರ್ಗಳು ಅಂತೇಳಿ ನಾವು ಏನು ಕರಿತಾ ಇರ್ತೀವಿ ಅವರೆಲ್ಲ ನಮ್ಮನ್ನು ಯಾವ ರೀತಿ ಬಳಸ್ಕೊಳ್ತಾರ, ನಮ್ಮ ಸರ್ವನಾಶಕ್ಕೆ ಕಾರಣಕತ್ತನ್ನುವಂತಹ ಮೂವಿಯನ್ನ ಉಪೇಂದ್ರ ಅವರು ಈ ಸಮಾಜಕ್ಕೆ, ಕರ್ನಾಟಕ ಚಲನಚಿತ್ರ ಒಂದು ಏನು ಇದರದ ಚಲನಚಿತ್ರ ಒಂದು ಮಂಡಳಿ ಇದೆ, ಇದಕ್ಕೆ ದೊಡ್ಡ ಒಂದು ಇತಿಹಾಸಕ್ಕೆ ಸೇರುವಂತಹ ಒಂದು ಒಳ್ಳೆ ಮೂವಿಯನ್ನ ಮಾಡಿದ್ದಾರೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ಎಲ್ಲರೂ ಸಾಧ್ಯವಾದ್ರೆ ಮೂವಿಯನ್ನ ನೋಡ್ರಿ, ತೋರಿಸ್ರಿ, ಬಹಳ ಸುಂದರವಾಗೈತಿ. ಇನ್ನೂ ಅನೇಕ ವಿಷಯಗಳನ್ನ ಮರೆತಿರ್ಬೋದು. ಇನ್ನೂ ಒಂದ್ಸಾರಿ ನಾನು ಮೂವಿ ನೋಡಿ ಮತ್ತೆ ರಿವ್ಯೂ ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.